ಲಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಹಲವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಸಂಭವಿಸಿದೆ. ವಿಜಯಪುರದಿಂದ ಸಿಂದಗಿಗೆ ಹೋಗುವಂತಹ ಮಾರ್ಗದ ವಿಜಯಪುರ ಡಿಪೋ 2ರ ಕೆಎಸ್ಆರ್ಟಿಸಿ ಬಸ್ ಮೆಕ್ಕೆಜೋಳ ತುಂಬಿದ್ದ ಲಾರಿಗೆ ಡಿಕ್ಕಿಯಾಗಿದೆ. ಈ ಅವಘಡದಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ದೇವರ ಹಿಪ್ಪರಗಿ ಪೊಲೀಸರು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ದು, ಶಾಸಕ ಅಶೋಕ್ ಮನಗುಳಿ ವಿಜಯಪುರದಿಂದ ಸಿಂದಗಿಗೆ ಬರುವಂತಹ ಮಾರ್ಗದಲ್ಲಿ ಅಪಘಾತವನ್ನ ಕಂಡು ಗಾಯಾಳುಗಳನ್ನ ಸ್ಥಳೀಯರ ಸಹಾಯದಿಂದ ವಿಜಯಪುರ, ಸಿಂದಗಿ ಹಾಗೂ ದೇವರ ಹಿಪ್ಪರಗಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದು, ಶಾಸಕರ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ಟಾಪ್ ರೆಫರ್ ಮಾಡ್ತೀವಿ ಕಳಿಸ್ಬಿಡ್ರಿ. ಅವ್ರ ಫಾದರ್ಸ್ ಮದರ್ ಯಾರು ರಿಲೇಷನ್ ಬಂದ್ರೆ ನಾವು ಗಾಡಿ ಪೇರೆಂಟ್ಸ್ ಬಂದಾರ. ಮತ್ತೆ ಯಾಕೆ ಲೇಟ್ ಯಾಕೆ ಮಾಡತ್ತೀರಿ? ಅಲ್ಲ ಯಾಕೆ ಡೇಂಜರ್ ಆಗೈತಿ? ಲಘು ಸಿಟಿ ಸ್ಕ್ಯಾನ್ ಆಗ್ಬೇಕು. ಸ್ಕ್ಯಾನಿಂಗ್ ಮಾಡಿಸ ಪ್ರೈವೇಟ್ ಆಂಬುಲೆನ್ಸ್ ಒಬ್ರು ಯಾರಿಗಾರ ಹೋಗುತ್ತೆ. ನಿಮ್ಮಿಂದ ನಿಮಗಾಗಿ. ನವಜಾತ ಗಂಡು ಶಿಶುವಿನ ಒಳಗೆ ಮತ್ತೊಂದು ಶಿಶು ಬೆಳೀತಾ ಇರುವಂತಹ ವಿಚಿತ್ರ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಇಂತಹದ್ದೊಂದು ಅಪರೂಪದ ಪ್ರಕರಣ ಪತ್ತೆಯಾಗಿದ್ದು, ಇಡೀ ವೈದ್ಯಕೀಯ ಲೋಕವನ್ನೇ ಅಚ್ಚರಿಗೊಳಿಸಿದೆ. ಸೆಪ್ಟೆಂಬರ್ 23ರಂದು ಕುಂದಗೋಳ ತಾಲೂಕಿನ ತುಂಬು ಗರ್ಭಿಣಿ ಹೆರಿಗೆ ನೋವಿನಿಂದ ಕೆಎಂಸಿಗೆ ದಾಖಲಾಗಿದ್ರು. ಸುರಕ್ಷಿತವಾಗಿ ಮಹಿಳೆಗೆ ಹೆರಿಗೆ ಕೂಡ ಆಗಿತ್ತು. ತಾಯಿ ಮತ್ತು ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿತ್ತು. ಆದರೆ ಮಗುವನ್ನ ಸ್ಕ್ಯಾನ್ ಮತ್ತು ಅಲ್ಟ್ರಾ ಸ್ಕ್ಯಾನ್ ಮಾಡಿದಾಗ ಹೊಟ್ಟೆಯೊಳಗೆ ಮತ್ತೊಂದು ಮಗು ಬೆಳವಣಿಗೆ ಲಕ್ಷಣಗಳು ಕಂಡುಬಂದಿದೆ. ಹುಟ್ಟಿದ ಮಗುವಿನ ಹೊಟ್ಟೆಯಲ್ಲಿ ಬೆನ್ನುಮೂಳೆ, ತಲೆಬುರುಡೆಯ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ವೈದ್ಯರು ಗುರುತಿಸಿದ್ದಾರೆ. ಇದು ಬಹಳಷ್ಟು ಅಪರೂಪದ ಪ್ರಕರಣ. ಅಸಹಜ ದ್ರವ್ಯ ಸಂಗ್ರಹಣೆಯಿಂದಾಗಿ ಇಂತಹ ಬೆಳವಣಿಗೆ ಆಗುತ್ತೆ. ಇದು ಪೂರ್ಣಗೊಂಡು ಮಗುವಿನ ರೂಪವನ್ನ ಪಡೆದುಕೊಳ್ಳುವಂಥದ್ದು ಅಸಾಧ್ಯ. ಹೀಗಾಗಿ ಇನ್ನು ಕೆಲವೊಂದು ತಪಾಸಣೆಗಳನ್ನ ಮಾಡಿ ಪಾಲಕರ ಅನುಮತಿ ಪಡೆದು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೆಎಂಸಿ ಆಡಳಿತ ಮಂಡಳಿ ತಿಳಿಸಿದೆ. ನಮ್ಮಲ್ಲಿ ದಾಖಲಾಗಿದ್ದರು. ಅವಳು ಮೊದಲು ಸ್ಕ್ಯಾನಿಂಗ್ ಮಾಡಿದಾಗೂ ಕೂಡ ಮಗು ಆರೋಗ್ಯವಾಗಿತ್ತು. ಆ ಮಗುವಿನಲ್ಲಿ ಒಂದು ಸಣ್ಣ ಪ್ರಮಾಣದ 2ರಿಂದ 2.5 ಸೆಂಟಿಮೀಟರ್ದು ಒಂದು ನೀರಿನ ಗಂಟು ಅಂತಿಕೊಂಡು ಅವಾಗ ಡಿಟೆಕ್ಟ್ ಆಗಿತ್ತು. ಮೊದಲು ದಿಟ್ಸ್ ಕಾಲ್ಡ್ ಅದು ಪ್ರೀ ಆಪರೇಟಿವ್ ಆ್ಯಂಟಿನೇಟಲ್ನಲ್ಲಿ ಆ ಥರ ಡಿಟೆಕ್ಟ್ ಆಗಿತ್ತು. ನಮ್ಮಲ್ಲಿ ಅವಳು ಹೆರಿಗೆ ಬಂದಿದ್ಲು. ಹೆರಿಗೆ ಆದಮೇಲೆ ಮಗುವಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಮಗುವಿನ ಅಂಗಾಂಗಗಳು ಅದು ಎಲುಬು ಮತ್ತು ಬೆನ್ನುಮೂಳೆ ಎಲುಬುಗಳಿರ್ಬೋದು, ಹಲ್ಲಿರ್ಬೋದು, ಆ ಥರದ್ದು ಕಂಡು ಬಂತು. ಅದೊಂದು 2ರಿಂದ 3 ಸೆಂಟಿಮೀಟರ್ದು ಮಗುವಿನ ಆರೋಗ್ಯವಾಗಿದೆ. ಮಗುವಿನ ಹೆಚ್ಚಿನ ತಪಾಸಣೆಗೆ ನಾವು ಒಳಪಡಿಸಿದ್ದೀವಿ MRI ಮಾಡೋ ಮೂಲಕ. MRIದಲ್ಲಿ ಕೂಡ ಅದು ಡಿಟೆಕ್ಟ್ ಆಗಿದೆ. ಅದರಲ್ಲಿ ಕೆಲವಿನ ಮಗುವಿನ ಅಂಗಾಂಗಗಳಾದ ಭಾಗಗಳು, ಬೆನ್ನು ಹುರಿಯ ಅಂಗಾಂಗ ಇರ್ಬೋದು,
ಹಲ್ಲುಗಳು ಇರ್ಬೋದು, ಈ ಥರದ ವಸ್ತುಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಜೀವಂತ ಇರೋದು ಯಾವುದೂ ಇರೋದಿಲ್ಲ, ಹೃದಯನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅದರಲ್ಲಿ ಮಗು ಅಂಗಾಂಶಗಳಷ್ಟೇ ಕಂಡು ಬಂದಿದ್ದಾವೆ. ಅದು ನಾವು ಫೀಟಸ್ ಇನ್ ಫಿಟು ಅಂತ ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದು ಒಮ್ಮೊಮ್ಮೆ ಮಕ್ಕಳಲ್ಲಿ ಅತಿವೇ ದ್ರವ್ಯರಾಶಿ ಸಂಯೋಜನೆಗೊಂಡು ಆಗಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು. ಇದೇನು ಹೊಸದೇನಲ್ಲ, ಜಗತ್ತಿನಲ್ಲಿ ಇದುವರೆಗೂ 200 ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ. ನಮ್ಮ ಕೇಮ್ಸ್ನಲ್ಲಿ ಬಂದಿರತಕ್ಕಂಥ ಇದೊಂದು ಪ್ರಕರಣ ಒಂದು ಅಪರೂಪವಾಗಿದೆ. ಮಗು ಆರೋಗ್ಯವಾಗಿದೆ. ಮಗುವನ್ನು ಹೆಚ್ಚಿನ ತಪಾಸಣೆಗೆ ನಾವು ಒಳಪಡಿಸಿದ್ದೀವಿ. ಇನ್ನೂ ಹೆಚ್ಚಿನ ರಿಪೋರ್ಟ್ಗಳು ಬಂದ ನಂತರ ನಾವು ಅದನ್ನು ಮಗುವಿನ ಶಸ್ತ್ರಕ್ರಿಯೆ ಮೂಲಕ ಅದೊಂದು ಭಾಗವನ್ನು ನಾವು ತೆಗಿಬೇಕಂತ ಮುಂದಿನ ನಿರ್ಧಾರವನ್ನು ಮಾಡಿದ್ದೇವೆ. ಕೇಮ್ಸ್ನಲ್ಲಿ ಈ ಥರ ಪ್ರಕರಣಗಳು ಪ್ರಥಮ ಅಂತ ಹೇಳ್ಬೋದು. ಮತ್ತು ಜಗತ್ತಿನಲ್ಲಿ 200 ಕೇಸುಗಳು ಈ ಥರಗಳು ಪ್ರಕಟಗೊಂಡಿದ್ದಾವೆ. ಮಗು ಆರೋಗ್ಯವಾಗಿದೆ. ಪೇರೆಂಟ್ಸ್ನಿಂದ ಯಾವುದೇ ತೊಂದರೆಗಳು ಕಂಡು ಬಂದಿಲ್ಲ. ಪೇರೆಂಟ್ಸು ಆರಾಮಾಗಿದ್ದಾರೆ. ತಾಯಿನೂ ಕೂಡ ಮಗು ಆರಾಮಾಗಿದ್ದಾರೆ. ಮಗು ಚೆನ್ನಾಗಿ ಹಾಲನ್ನು ಕೂಡ ಕುಡಿತಿದೆ. ಒಂದು MRI ಸ್ಕ್ಯಾನ್ ಆಗಿದೆ. ಆ ಸ್ಕ್ಯಾನಿಂಗ್ನಲ್ಲಿ ಅದೊಂದು ಮಗುವಿನ ಬೆನ್ನುಮೂಳೆ ಎಲುಬುಗಳು ಅಷ್ಟು ಕಂಡು ಬಂದಿದ್ದಾವೆ. ಅದರಲ್ಲಿ ಯಾವುದೇ ಜೈವಿಕ ರಾಶಿ ಮಾತ್ರ ಯಾವುದೂ ಇರೋದಿಲ್ಲ, ಜೀವದ ಯಾವುದೋ ಅಂಶಗಳು ಇರೋದಿಲ್ಲ. ಅದು ಒಂಥರ ಮಗುವಿನಲ್ಲಿ ಯಾವುದೇ ತೊಂದರೆ ಮಾಡದೇ ಇರ್ತದೆ. ಬಟ್ ಆದರೂ ಕೂಡ ಅದನ್ನು ಶಸ್ತ್ರಕ್ರಿಯೆ ಮೂಲಕ ಅದನ್ನು ತೆಗಿಬೇಕು. ಅದನ್ನು ಇನ್ನೂ ಹೆಚ್ಚಿನ ತಪಾಸಣೆಗಳು ಒಳಪಟ್ಟ ನಂತರ ಆ ಮಗುವಿನ ಶಸ್ತ್ರಕ್ರಿಯೆ ಮೂಲಕ ಅದನ್ನು ತೆಗಿಬೇಕಂತ ತಿಳ್ಕೊಂಡು ಶಸ್ತ್ರಕ್ರಿಯಾ ತಜ್ಞರು ಅದನ್ನು ಈ ಥರ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಮಗು ಇನ್ನೂ ನಮ್ಮ ಮಾಡಲ್ MCS ಬಿಲ್ಡಿಂಗಲ್ಲಿ ಮಗು ಇದೆ. ಮಗು ಯಾವುದೇ ಥರದ ತೊಂದರೆಗಳಿಲ್ಲ. ಮಗು ಜೀವಂತವಾಗಿದೆ. ಮಗು ಯಾವುದೇ ಥರ ತೊಂದರೆ ಇಲ್ಲ. ಚಟುವಟಿಕೆಗಳು ಸಾಕಷ್ಟಿದೆ. ಹಾಲು ಕೂಡ ಚೆನ್ನಾಗಿ ಕುಡಿತಾ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಜತ್ ಸಂಪರ್ಕಿಸುವಂತ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡ್ತಾ ಇರುವಂತಹ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಪಟ್ಟಣದ 32 ವರ್ಷದ ಜ್ಯೋತಿರಾಮ್ ಮಾನೆ ಮೃತ ದುರ್ದೈವಿ. ರಸ್ತೆ ಕಾಮಗಾರಿ ನಡೀತಾ ಇದ್ರು ಕೂಡ ಯಾವುದೇ ಸೂಚನಾ ಫಲಕ, ಮುನ್ನೆಚ್ಚರಿಕೆ ಕ್ರಮ, ಕಾಮಗಾರಿ ನಡೀತಾ ಇದೆ ಅನ್ನುವಂತಹ ಫಲಕ ಹಾಕದ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಾಗಿ ಹಲವು ಅಪಘಾತಗಳಾಗ್ತಾ ಇದ್ರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಆರೋಪಿಸಿ ರಸ್ತೆಯ ಮೇಲೆ ಶವವನ್ನ ಇಟ್ಟು ಬಿಜ್ಜರಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಿಕೋಟ ತಾಲೂಕಾ ಬಿಜ್ಜರಿ ಊರಾಗ್ರಿ ಇಲ್ಲಿ ರೋಡ್ ಪ್ರೋಗ್ರೆಸ್ ನಡೆದೈತಿ. ಇಲ್ಲಿ ರೋಡ್ ಪ್ರೋಗ್ರೆಸ್ ಏನು ನಡೆದೈತಲ್ರಿ, ರೋಡ್ ಮಾಡತ್ತಾರಲ್ಲ, ರೋಡ್ ಮಾಡೋ ಕಾಂಟ್ಯಾಕ್ಟ್ ರೀ. ಯಾವುದೇ ರೋಡ್ ಹತ್ರ ಒಂದು ಯಾವುದೇ ಇಂಟ್ರಕ್ಷನ್ ಬೋರ್ಡ್ ಇಲ್ಲ. ಇಲ್ಲಿ ರೋಡ್ ಪ್ರೋಗ್ರೆಸ್ ಐತಿ, ಇಲ್ಲಿ ಮುಂದೆ ರೋಡ್ ಇಲ್ಲ, ಈ ಥರದ ಯಾವುದೇ ಇಂಟ್ರಕ್ಷನ್ ಇಲ್ಲ. ಇದರ ಅಚಾತುರ್ಯದಿಂದ ಅವ್ರ ಬೇಜವಾಬ್ದಾರದಿಂದ ಇಲ್ಲೊಂದು ರಾತ್ರಿ ಒಬ್ಬ ಯುವಕ ಗಾಡಿ ಬರೋ ಹೊತ್ನಾಗ ಮುಂದೆ ಮಣ್ಣು ಒಗೆದ್ಬಿಟ್ಟಾರ, ಗರ್ಸ್ ಒಗೆದ್ಬಿಟ್ಟಾರ, ಅದ್ರ ಮ್ಯಾಗಿನ ಹಾಸಿ ಹೋಗಿ ಮುಂದೆ ಖಲಾಸ ಆಗಿಬಿಟ್ಟಾನ್ರಿ. ಈ ರೀತಿ ಮಾಡೋದ್ರಿಂದ ಸಾರ್ವಜನಿಕ ಭಾಳ ತೊಂದರೆ ಆಗತೈತಿ. ಇಲ್ಲಿ ಏನು ರೋಡ್ ಸ್ಟಾರ್ಟ್ ಮಾಡ್ಯಾನ, ಸ್ಟಾರ್ಟ್ ಮಾಡ್ದ ನೋಡೋದು ಒಂದು ಇಂಟ್ರಕ್ಷನ್ ಬೋರ್ಡ್ ಇಲ್ಲ. ಎಲ್ಲಿ ಯಾವ ರೋಡಿಗೆ ಏನು ಪ್ರೋಗ್ರಾಮ್ ಏನು ಮಾಡ್ಲತ್ತಾನವ, ರೋಡ್ ಪ್ರೋಗ್ರೆಸ್ ಐತಿ ತನ್ನ ಯಾವುದೇ ಒಂದು ಸೂಚನಾ ಫಲಕಗಳಿಲ್ಲ. ಈ ರೀತಿ ಬೇಜವಾಬ್ದಾರಿಯಿಂದ ಮಾಡೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗತೈತಿ. ಯಾವ ಕಾಂಟ್ರಾಕ್ಟರ್ ಅದಾನ ಅವ್ರು ಬಂದು ಈಗ ಜೀವ ಹೋಗಿಕ್ಕಿಲ್ಲ, ಇನ್ನತನ ಬಂದರು ಅವ್ರು ಇಟ್ಟೆಲ್ಲ ಮಂದಿ ಕೂಡ್ರು ಇಲ್ಲ, ಇನ್ನತನ ಯಾರು ಒಬ್ಬರು ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಪೊಲೀಸ್ ಇಲಾಖೆಯವ್ರು ಬಂದಿಲ್ಲ, ಅದು ಕಾಂಟ್ರಾಕ್ಟ್ ಹಿಡ್ದಂಥ ಕಾಂಟ್ರಾಕ್ಟ್ರೂ ಬಂದಿಲ್ಲ. ದಯವಿಟ್ಟು ಇಂಥ ಸಾವುಗಳಿಗೆ ನ್ಯಾಯ ಕೊಡಬೇಕಂತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.